ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತ ಅಂದರೆ ಇವಾಗಲೇ ಹೋಗಿ ಜಾಯ್ನ್ ಆಗಿಬಿಟ್ಟು ಹಳೆ ವೀಡಿಯೋಸ್ನೆಲ್ಲ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕ್ರಿಸ್ಪಿ ಚಿಕನ್ನ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ವೀಡಿಯೋ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಇದು ಕ್ರಿಸ್ಪಿ ಚಿಕನ್. ಇದರಲ್ಲಿ ಏನಪ್ಪ ಸ್ಪೆಷಲ್ಲು ಅಂತ ಅಂದರೆ, ನಾವು ಕ್ರಿಸ್ಪಿ ಚಿಕನ್ ಪೌಡರ್ನ ತಗೊಂಡ್ರೆ ಯೂಶ್ವಲ್ ಆಗಿ ಬರೀ ಪೌಡರ್ ಮಾತ್ರ ಸಿಗುತ್ತೆ, ಮಸಾಲ ಸಿಗುತ್ತೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಸ್ಪೆಷಲು ಬ್ರೆಡ್ ಕ್ರಮ್ಸ್ನ ಕೂಡ ಕೊಟ್ಟಿರ್ತಾರೆ. ಅದೇ ಒಂದು ಖುಷಿ. ಇಲ್ಲಾಂತಂದರೆ ನಾವು ಬ್ರೆಡ್ ಕ್ರಮ್ಸ್ನ ಸಪ್ರೇಟಾಗಿ ತೊಗೋಬೇಕು, ಇಲ್ಲಾಂತಂದರೆ ನಾವೇ ಪ್ರಿಪೇರ್ ಮಾಡ್ಕೋಬೇಕು. ಸ್ವಲ್ಪ ರಿಸ್ಕ್ ಅಲ್ವಾ, ಅದಕ್ಕೆ ಇದರಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೋಡಿ, ಕ್ರಿಸ್ಪಿ ಚಿಕನ್. ನನ್ನ ಹಸ್ಬೆಂಡ್ ತರಿಸಿದ್ರು, ಅದರಿಂದ ಇದು ಮಾಡಿ ಇವತ್ತು ಅಂತ ಹೇಳಿದರು, ಅದಕ್ಕೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್. ಇಲ್ಲಿ ಒಂದು ಬೌಲ್ಗೆ ಎಗ್ನ ತಗೊಂಡಿದ್ದೀನಿ. ಸೊ ಒಂದು ಎಗ್ ಸಾಕಾಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಬೀಟ್ ಮಾಡ್ಕೋಬೇಕು. ಈ ಥರ ಎಗ್ ವೈಟ್ ಆ್ಯಂಡ್ ಎಲ್ಲೋ ಮಿಕ್ಸ್ ಆಗೋ ಥರ ಈ ಥರ ಮಾಡ್ಕೋಬೇಕು. ಇದನ್ನು ಸಪ್ರೇಟಾಗಿಟ್ಟು ನೆಕ್ಸ್ಟ್ ಪ್ಲೇಟ್ಗೆ ರೆಡಿಮೇಡ್ ಬ್ರೆಡ್ ಕ್ರಮ್ಸ್ ಬಂದಿತ್ತಲ್ವ, ಅದನ್ನು ಈ ಥರ ಒಂದು ಪ್ಲೇಟ್ಗೆ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಿ ನಾನು 300 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಚಿಲ್ಲಿ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಕ್ರಿಸ್ಪಿ ಚಿಕನ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫ್ರಿಜ್ಜಲ್ಲಿ ಇಡಬೇಕು. KFC ಇಲ್ಲಾಂತಂದರೆ ತಂದೂರಿ, ಇಲ್ಲಾಂತಂದರೆ ಕ್ರಿಸ್ಪಿ ಚಿಕನ್ ಯಾವುದೇ ಮಾಡಬೇಕಂದ್ರೂ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ತಿನ್ನೋವಾಗ ಬಾಯ್ಲ್ ಮಾಡಿದರೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು 10 ಮಿನಿಟ್ಸ್ ಇಟ್ಟಿದ್ದೆ, ಇಲ್ಲ 15 ನಿಮಿಷ ಇಟ್ಟಿದ್ದೆ. ಇವಾಗ ಆಯಿತು ಟೈಮು. ಬನ್ನಿ ಈಗ ಡೀಪ್ ಫ್ರೈ ಮಾಡೋಣ. ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಕೂಡ. ಸೊ ಇದನ್ನು ನಾನು ಒಂದು 15 ಮಿನಿಟ್ಸ್ ಇಟ್ಟಿದ್ದೆ ಅಲ್ವಾ, ತುಂಬ ಸಾಫ್ಟಾಗಿ ಕೂಲಾಗಿ ಆಗಿತ್ತು. ಸೊ ಈಗ ನಾನು ತೋರಿಸ್ತಿದ್ದೀನಲ್ವ ವಿಡಿಯೋದಲ್ಲಿ, ಅದೇ ಥರ ಮಾಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ಪು. ತುಂಬಾ ಈಸಿ ಇದು ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ KFC ಫ್ಲೇವರೇ ಬಂದುಬಿಟ್ಟಿತ್ತು ಇದಕ್ಕೆ, ಅಷ್ಟು ಚೆನ್ನಾಗಿತ್ತು. ಸೊ ಒನ್ ಟೈಮ್ ಕೋಟಿಂಗ್ ಮಾಡಿದ್ರೆ ಬ್ರೆಡ್ ಕ್ರಮ್ಸಲ್ಲಿ ಅದು ಆಯಿಲಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಸಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಸಲ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿ, ಆಮೇಲೆ ಎಗ್ ಮಿಕ್ಸ್ಚರಲ್ಲಿ ಡಿಪ್ ಮಾಡಿ, ಮತ್ತು ಬ್ರೆಡ್ ಕ್ರಮ್ಸ್ನ ಈ ಥರ ಮಾಡಿದ್ರೆ ಸೊ ಅದೇನು ಬಿಟ್ಕೊಳ್ಳೋದಿಲ್ಲ ಆಯಿಲಲ್ಲಿ ಫ್ರೈ ಮಾಡಿದಾಗ. ಸೊ ಫಸ್ಟ್ ನಾನು ಎಲ್ಲ ಇದೇ ಥರ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ. ಆಮೇಲೆ ಡೀಪ್ ಫ್ರೈ ಮಾಡುವಾಗ ಈಸಿ ಆಗುತ್ತೆ. ಫೈನಲಿ ನೋಡಿ, KFC ಥರನೇ ಕಾಣಿಸ್ತಾ ಇದೆ ನನಗಂತೂ. ಬನ್ನಿ ಈಗ ಡೀಪ್ ಫ್ರೈ ಮಾಡೋಣ. ಆಯಿಲ್ ಚೆನ್ನಾಗಿ ಬಾಯ್ಲ್ಡ್ ಆದಮೇಲೆ ಸ್ಟಾರ್ಟ್ ಮಾಡಿ ಡೀಪ್ ಫ್ರೈ ಮಾಡೋದು. ಸೊ ಆವಾಗ ಚೆನ್ನಾಗಿ ಈ ಥರ ಬರುತ್ತೆ. ಆ್ಯಂಡ್ ಇದಕ್ಕೆ ನನ್ನ ಹಸ್ಬೆಂಡ್ಗೆ ಚಿಲ್ಲಿ ಚಟ್ನಿ, ಗ್ರೀನ್ ಚಟ್ನಿ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ, ಅದಕ್ಕೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ಗ್ಯಾಪಲ್ಲೇ ಇದು ಫ್ರೈ ಆಗ್ತಾ ಇರುತ್ತಲ್ವ, ಅದೇ ಟೈಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೇಮ್ KFC ಥರನೇ ಬಂದಿದೆ. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ನೀವು ಕಂಪಲ್ಸರಿ ಮ್ಯಾರಿನೇಟ್ ಆದರೆ ಮಾಡಲೇಬೇಕು, ಆವಾಗ ನಿಮ್ಗೆ ಈ ಥರ ಟೇಸ್ಟ್ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನಾನು ಮಾಡಿದ್ದ 300 ಗ್ರಾಮ್ ಅಷ್ಟು ಚಿಕನ್ನು 3 ಟೈಮ್ಸ್ ಫ್ರೈ ಮಾಡಿದೆ. ಸೊ ಈ ರೆಸಿಪಿನ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ, ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು, ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಆಯಿತು. Must try everyone.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಫೈನಲಿ ಇಲ್ಲಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಈ ಥರ ಕಬಾಬ್ಗೆ ಇಲ್ಲ ಕ್ರಿಸ್ಪಿ ಚಿಕನ್ಗಳಿಗೆ ಈ ಥರ ಗ್ರೀನ್ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಊಟ ಮಾಡೋಣ ಅಂತ ಹೇಳಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಮಟನ್ ಸಾಂಬಾರು ಮಾಡಿದ್ದೆ, ಅದಕ್ಕೇ ಎಗ್ ಬಾಯ್ಲ್ಡ್ ಹಾಕಿದ್ದೆ ಜಸ್ಟ್ ಅಷ್ಟೇ. ಇಲ್ಲಿ ನಾನು ದೊನ್ನೆ ಬಿರಿಯಾನಿನ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು. ಇದಾಗಿತ್ತು ನಮ್ಮ ಸಂಡೇ ಸ್ಪೆಷಲ್. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಪಾಸಿಟಿವ್, ಸ್ಟೇ ಲೈವ್, ಲಾಫ್ ಆ್ಯಂಡ್ ಬಿ ಕೈಂಡ್ ಟು ಅದರ್ಸ್. ಬಾಯ್ ಗಾಯ್ಸ್.